Hello and namaskara. Welcome back to the another video. So basically, you can see this is Topper's main answer booklet. So the one who scored 70 on 70 in the final second PUC board exams. So this is of chemistry subject, but I believe ನೀವು ಯಾವುದೇ ಸ್ಟ್ರೀಮ್ ಅಲ್ಲಿ ಇರಬಹುದು, ಸೈನ್ಸ್, ಆರ್ಟ್ಸ್ ಅಥವಾ ಕಾಮರ್ಸ್ ಯಾವುದೇ ಸ್ಟ್ರೀಮ್ ಆಗಿರಬಹುದು. This video is going to really helpful. ಯಾಕಂದ್ರೆ ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಮಿಸ್ಟೇಕ್ಸ್ ದಟ್ ಯು ಶುಡ್ ಅವಾಯ್ಡ್ ವೈಲ್ ಗಿವಿಂಗ್ ಯೋರ್ ಬೋರ್ಡ್ ಎಕ್ಸಾಮ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. So yes, before starting the video, if you are visiting the channel for the first time, please do subscribe. Okay, na subscribe ಮಾಡಿ so that you don't miss out the upcoming notifications. Yes, let's get started with the video. The first mistake is ಬಹಳಷ್ಟು ಸ್ಟೂಡೆಂಟ್ಸ್ ಗೆ ಡೌಟ್ಸ್ ಇರುತ್ತೆ whether writing the question number within the margin is okay. So ಇಲ್ಲಿ ನೋಡಿ, ಮಾರ್ಜಿನ್ ಒಳಗೆ ಅಥವಾ ಆಚೆ ಬರ್ದಿ ಅಥವಾ ಒಳಗ್ ಬರ್ದಿ, ದಟ್ ಈಸ್ ದೇರ್ ಇಸ್ ನೋ ರಾಂಗ್. ಓಕೆನಾ, ತಪ್ಪೇನಿಲ್ಲ. ನೀವು ಎಲ್ಲಾದ್ರೂ ಬರಿಬಹುದು ಕ್ವಶನ್ ನಂಬರ್ ಬರ್ದಿ ಆನ್ಸರ್ ಬರಿಬಹುದು. ಸೊ ಇಲ್ಲಿ ನೋಡಿ, ಕ್ವಶನ್ ನಂಬರ್ ಇವ್ರು ಆಚೆ ಬರ್ದಿದ್ದಾರೆ ಮಾರ್ಜಿನ್ ಇಂದ. ಸೊ ಇಟ್ ಗಿವ್ಸ್ ಅ ಕ್ಲಿಯರ್ ವ್ಯೂ ದಟ್ ಎಸ್ ದಿಸ್ ಇಸ್ ದಿ ಫಸ್ಟ್ ಕ್ವಶನ್ ಅಂಡ್ ದಿಸ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್. ಅದೇ ನೀವು ಮಾರ್ಜಿನ್ ಒಳಗ್ ಬರ್ದಿ ಆಮೇಲೆ ಆನ್ಸರ್ ಬರೆಯೋ ಸ್ಟಾರ್ಟ್ ಮಾಡಿದ್ರೆ ದಿಸ್ ಲುಕ್ಸ್ ಲೈಕ್ ಲಿಟಲ್ ಮೆಸಿ ತರ ಇರುತ್ತೆ. ಬಿಕಾಸ್ ವ್ಯಾಲ್ಯೂಟೇಟ್ಸ್ ಏನಿರುತ್ತೆ ಅವ್ರಿಗೊಂದ್ ಸ್ವಲ್ಪ ಲೈಕ್ ಡಿಫಿಕಲ್ಟಿ ಇರುತ್ತೆ ಕ್ವಶನ್ ನಂಬರ್ ನ ಫೈಂಡ್ ಔಟ್ ಮಾಡಕ್ಕೆ. ನೀವು ಇಲ್ಲೇ ಬರ್ದಿ ತಕ್ಷಣ ಆನ್ಸರ್ ಬರೀತಾ ಹೋದ್ರೆ. So yes, this is always recommended. Write your question clearly. Okay, na within the margins. Okay, na clear ಆಗಿರಬೇಕು ನಿಮ್ಮ question. And yes, after this margin, ಈ margin ಆದ್ಮೇಲೆ you can start writing your answer. Okay, and yeah, moving on. ಇಲ್ಲಿ ನೋಡಿ, next important point ಏನಾದ್ರೂ ನಿಮ್ಗೆ ಇದ್ರೆ ಹೇಳ್ತೀನಿ. Yes, leaving your space. ಒಂದೊಂದು ಲೈನ್ ಓಕೆನಾ, ಪ್ರತಿ ಒಂದ್ ಆನ್ಸರ್ ಆದ್ಮೇಲೆ ಒಂದೊಂದು ಲೈನ್ ಸ್ಪೇಸ್ ಬಿಡೋದು ದಿಸ್ ಈಸ್ ಯೂಶಲಿ ರೆಕಮೆಂಡೆಡ್. ಬಿಕಾಸ್ ನೀವು ಒಂದೊಂದು ಲೈನ್ ಸ್ಪೇಸ್ ಬಿಟ್ರೆ ಓಕೆನಾ, ನಿಮ್ಮ ಒಂದು ಕ್ವಶನ್ ಪೇಪರ್ ಆನ್ಸರ್ ಏನಿರುತ್ತೆ ಕ್ಲಿಯರ್ ಓಕೆನಾ, ಒಂದು ನೀಟ್ ಅಂಡ್ ಕ್ಲೀನ್ ತರ ಕಾಣಿಸುತ್ತೆ ಇಫ್ ಯು ಆರ್ ರೈಟಿಂಗ್ ಲೈಕ್ ದಿಸ್. ಎಸ್, ಅಂಡ್ ಮೂವಿಂಗ್ ಆನ್, ಮೆನ್ಷನಿಂಗ್ ದಿ ಪಾರ್ಟ್. ಓಕೆ, ಸಿ ಇವರು ಪಾರ್ಟ್ ಸಹ ಮೆನ್ಷನ್ ಮಾಡಿದ್ದಾರೆ, ಪಾರ್ಟ್ ಬಿ ಅಂತ. ಫೈನ್, ಯು ಕ್ಯಾನ್ ಆಲ್ಸೋ ಮೆನ್ಷನ್ ದಿಸ್ ಪಾರ್ಟ್. ಓಕೆ, ಇಫ್ ಯು ಈವನ್ ಡೋಂಟ್ ಮೆನ್ಷನ್ ಇಟ್ಸ್ ಓಕೆ. ಓಕೆ, ಬಟ್ ಇಫ್ ಯು ಹ್ಯಾವ್ ಟೈಮ್, ಇಟ್ ಆಲ್ ಡಿಪೆಂಡ್ಸ್ ಆನ್ ಯೋರ್ ಹ್ಯಾಂಡ್ ರೈಟಿಂಗ್. ಓಕೆನಾ, ನಿಮ್ಮ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಸ್ಪೀಡ್ ಆಗಿ ಕವರ್ ಮಾಡ್ತೀರಾ ಕ್ವಶನ್ ಪೇಪರ್ ಅಂತ. ಬಿಕಾಸ್ ಯೂಶಲಿ ನಿಮ್ಗೆ ಎಷ್ಟು ಟೈಮ್ ಸಿಕ್ಕಿರುತ್ತೆ ಆ ಟೈಮ್ ಒಳಗೆ ನೀವು ಕ್ವಶನ್ ಪೇಪರ್ ನ ಕಂಪ್ಲೀಟ್ ಮಾಡಿದ್ರೆ ವೆಲ್ ಅಂಡ್ ಗುಡ್. ಬಿಕಾಸ್ ಬೇಸಿಕಲಿ ತುಂಬಾ ಸ್ಟೂಡೆಂಟ್ಸ್ ಏನ್ ಡೌಟ್ ಇರುತ್ತೆ ಅಂತ, ಅವರು ಕ್ವಶನ್ ಪೇಪರ್ ನ ಎಲ್ಲ ಆನ್ಸರ್ಸ್ ಕಂಪ್ಲೀಟ್ ಮಾಡಕ್ ಆಗಲ್ಲ, ಅವ್ರ ಹ್ಯಾಂಡ್ ರೈಟಿಂಗ್ ತುಂಬಾ ಸ್ಲೋ ಇರುತ್ತೆ ಅಂತ. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ಸಹ ಸ್ಪೀಡ್ ಮಾಡ್ಕೊಳ್ಳಿ. ಇಫ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಓಕೆನಾ, ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ಲೋ ಇದ್ರೆ ನೀವು ಎಲಾಬ್ರೇಟ್ ಆಗಿ ಆನ್ಸರ್ಸ್ ನ ಬರೆಯಕ್ ಹೋಗ್ಬೇಡಿ. ಓಕೆನಾ, ದಿ ಎಕ್ಸಾಕ್ಟ್ ಈಗ 1 ಮಾರ್ಕ್ ಇಲ್ಲೆಲ್ಲೋ ಹೋಯ್ತು ನೋಡಿ, ಇಲ್ಲಿ 1 ಮಾರ್ಕ್ ಹೋಯ್ತಲ್ವಾ. ಸೊ ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಗೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ದಿಸ್ ಕ್ವಶನ್ ನಂಬರ್ 4, ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ ಇಸ್ ಸೇಮ್ ಆಸ್ ಆಫ್ ಇಟ್ಸ್ ರೇಟ್. ಸೊ ದೇರ್ ಫಾರ್ ದಿ ಆರ್ಡರ್ ಆಫ್ ರಿಯಾಕ್ಷನ್ ಇಸ್ 0. ಸೊ ನೀವು ಬರೀ 0 ಅಂತ ಬರೀತಿದ್ರು ನಿಮ್ಗೆ 1 ಮಾರ್ಕ್ಸ್ ಅಲಾಟ್ ಆಗ್ತಿತ್ತು. ಸೊ ಇವ್ ನೋಡಿ 0 ಬರ್ದಿ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಇವರು ವ್ಯಾಲ್ಯೂಟೆಡ್ ಟಿಕ್ ಹಾಕಿದ್ದಾರೆ ಇಲ್ಲಿ 0 ಮೇಲೆ. ಸೊ 1 ಮಾರ್ಕ್ಸ್ ಅಲಾಟ್ ಆಗಿದೆ. ಇಫ್ ಯು ರೈಟಿಂಗ್ ಓನ್ಲಿ 0, ದಟ್ ಈಸ್ ಆಲ್ಸೋ ವೆಲ್ ಅಂಡ್ ಗುಡ್. ಅಂಡ್ ನಿಮ್ಮ ಹ್ಯಾಂಡ್ ರೈಟಿಂಗ್ ತುಂಬಾ ಸ್ಪೀಡ್ ಇದ್ರೆ ನೀವು ಈ ತರ ಎಲಾಬ್ರೇಟ್ ಮೆಥಡ್ ಅಲ್ಲೂ ಬರಿಬಹುದು. ಅಂಡ್ ಎಸ್ ಲಿವಿಂಗ್ ಸ್ಪೇಸ್ ನಾನು ಹೇಳ್ದಲ್ವ, ಒಂದೊಂದು ಲೈನು ಪ್ರತಿ ಒಂದು ಆನ್ಸರ್ ಆದ್ಮೇಲೂ ಒಂದೊಂದು ಲೈನು ಬಿಡ್ತಾ ಹೋಗಿ. ಸೊ ದಟ್ ಯುವರ್ ಕ್ವಶನ್ ಪೇಪರ್ ಲುಕ್ಸ್ ಗುಡ್. ಸಾರಿ, ನಿಮ್ಮ ಆನ್ಸರ್ ಶೀಟ್ ಇರುತ್ತಲ್ಲ ದಟ್ ಲುಕ್ಸ್ ಗುಡ್. ಫೈನ್. ಅಂಡ್ ಎಸ್ ನೆಕ್ಸ್ಟ್ ನೋಡಿ, ರೋಲ್ ಆಫ್, ಇಲ್ಲಿ ನೋಡಿ, ಎಸ್ ದಿಸ್ ಕ್ವಶನ್ 19th ಯಾವುದೇ ಒಂದು ಸಬ್ ಕ್ವಶನ್ ಬರೀತಾ ಹೋದ್ರೆ ನೋಡಿ, ಪಾರ್ಟ್ ಸಿ ಅಲ್ಲಿ 19th ಕ್ವಶನ್ ಇತ್ತು. 19th ಕ್ವಶನ್ ಅಲ್ಲಿ ಒಂದು ಸಬ್ ಕ್ವಶನ್ ಇದೆ, ದಟ್ ಈಸ್ ಎ. ಸೊ ಯು ಹ್ಯಾವ್ ಟು ಮೆನ್ಷನ್ 19th ಕ್ವಶನ್, ಅದರಲ್ಲಿರ್ತಕ್ಕಂಥ ಸಬ್ ಕ್ವಶನ್ ಎ ಅಂತ ನೀವು ಮೆನ್ಷನ್ ಮಾಡಬೇಕು. ಓಕೆನಾ, ಮೆನ್ಷನ್ ಮಾಡಿ ಬರ್ದ್ರೇನೆ ವೆಲ್ ಅಂಡ್ ಗುಡ್. ಬಿಕಾಸ್ ನೀವು ಯಾವುದೇ ಒಂದು ಆನ್ಸರ್ ಬರ್ದ್ಬಿಟ್ಟು ಬಂದ್ರೆ ಅದಕ್ಕೆ ಯಾವುದೇ ಕ್ವಶನ್ ನಂಬರ್ ನೀವು ಅಲಾಟ್ ಮಾಡಿಲ್ಲ ಅಂದ್ರೆ ಯು ಆರ್ ನಾಟ್ ಗೋಯಿಂಗ್ ಟು ಅಲಾಟ್ ಎನಿ ಮಾರ್ಕ್ಸ್ ಫಾರ್ ದಟ್. ಓಕೆನಾ, 0 ಮಾರ್ಕ್ಸ್ ಸಿಗುತ್ತೆ ಕ್ವಶನ್ ನಂಬರ್ ಬರ್ದಿಲ್ಲ ಅಂದ್ರೆ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ತಪ್ಪಾಗಿತ್ತು. ಫೈನ್, ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ದೇರ್ ಇಸ್ ಸಮಥಿಂಗ್ ರಾಂಗ್ ಇನ್ ದಿಸ್ equations. ಸೊ ಯಾ, ಓವರ್ ಆಲ್ ರಿಯಾಕ್ಷನ್ ವಾಸ್ ಆಕ್ಚುಲಿ ರಾಂಗ್ ಹಿಯರ್. ಸೊ ದೇ ಹ್ಯಾವ್ ನಾಟ್ ಗಿವನ್ ದಿ ಮಾರ್ಕ್ಸ್. ಸೊ ಇಲ್ಲಿ ರಾಂಗ್ ಆಗಿದ್ರು ಸಹ ಇವ್ರು ಏನು ಸ್ಕ್ರಾಚಸ್ ಮಾಡಿಲ್ಲ. ದಿಸ್ ಇಸ್ ದ ಬೇಸಿಕ್ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಯೋರ್ ಪೇಪರ್. ಯು ಹ್ಯಾವ್ ಟು ರಿಮೆಂಬರ್, ಯಾವುದೇ ಒಂದು ಕ್ವಶನ್ ಆನ್ಸರ್ ಬರ್ದಿ ಅದ್ರ ಮೇಲೆ ನಿಮ್ಗೆ ಡೌಟ್ ಬಂದ್ರೆ ನೀವು ಅದನ್ನ ಸ್ಕ್ರಾಚ್ ಮಾಡಕ್ ಹೋಗ್ಬೇಡಿ. ಲೀವ್ ಆಸ್ ಇಟ್ ಈಸ್. ಓಕೆನಾ, ಲೀವ್ ಮಾಡಿ ಮುಂದೆ ಹೋಗಿ. ಯಾಕಂದ್ರೆ ನಿಮ್ಮ ಹತ್ರ ಟೈಮ್ ಇರಲ್ಲ. ಕೆಲವೊಬ್ರು ಈಗ ಈ ಒಂದು ಕ್ವಶನ್ ತಪ್ಪಾಗಿದ್ರೆ ಅದನ್ನ ಹೆಂಗ್ ಸ್ಕ್ರಾಚ್ ಮಾಡ್ತಾರೆ ಅಂದ್ರೆ ಹಿಂಗ್ ಮಾಡ್ತಾ ಹೋಗ್ತಾರೆ. ದಿಸ್ ಇಸ್ ವೆರಿ ರಾಂಗ್. Doing like this in your board answer booklet is very wrong. Just like ಈ ಒಂದ್ ಲೈನ್ ಹೇಳಿದ್ರು ಸಾಕು, ಅವ್ರಿಗೆ ಅರ್ಥ ಆಗುತ್ತೆ ವ್ಯಾಲ್ಯೂಟರ್ಸ್ ಗೆ ದಟ್ ದಿಸ್ ಕ್ವಶನ್ ಇಸ್ ರಾಂಗ್. ಈ ತರ ಕ್ರಾಸ್ ಲೈನ್ ಹೇಳಿದ್ರು ಸಾಕು, ದಿಸ್ ಕ್ವಶನ್ ಇಸ್ ರಾಂಗ್ ಅಂತ ಅರ್ಥ ಆಗುತ್ತೆ. ಓಕೆ, ಸೊ ಇಟ್ ಸೇವ್ಸ್ ಯೋರ್ ಟೈಮ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಎಸ್ ಮೂವಿಂಗ್ ಆನ್ ಯೋರ್ ಡಯಾಗ್ರಾಮ್ ಪಾರ್ಟ್. ಓಕೆ, ನೀವು ಪೆನ್ಸಿಲ್ ಅಲ್ಲೂ ಬಿಡಿಸಬಹುದು ಅಥವಾ ಪೆನ್ ಅಲ್ಲೂ ಬಿಡಿಸಬಹುದು, ಬಟ್ ಯೂಶಲಿ ರೆಕಮೆಂಡೆಡ್ ಇನ್ ದ ಪೆನ್ಸಿಲ್. ಏನಾದ್ರು ತಪ್ಪಾದ್ರೆ ನೀವು ಎರೇಸ್ ಮಾಡಿ ಮತ್ತೆ ಬಿಡಿಸಬಹುದು ಅಂತ. ಅಂಡ್ ಮಾರ್ಕಿಂಗ್ ಸಹ ನೀವು ಮಾಡ್ಬೇಕು. ಓಕೆನಾ, ಕ್ಲಿಯರ್ ಆಗಿರ್ಬೇಕು. ನೆಕ್ಸ್ಟ್ ನೋಡ್ತಾ ಹೋಗಿ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಾದ್ರು ಇದ್ರೆ ನಮ್ಗೆ
ಹೇಳ್ತೀನಿ. ಎಸ್, ಡಯಾಗ್ರಾಮ್ ಪಾರ್ಟ್ ನಾನು ನಿಮ್ಗೆ ಹೇಳ್ದಂಗೆ ಕೆಮಿಸ್ಟ್ರಿಯಲ್ಲಿ ಸ್ಟ್ರಕ್ಚರ್ಸ್ ತುಂಬಾ ವೆರಿ ಇಂಪಾರ್ಟೆಂಟ್. ಓಕೆನಾ, ನೀವು ಸ್ಟ್ರಕ್ಚರ್ಸ್ ಸ್ಟಾರ್ಟಿಂಗ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಆರ್ಗ್ಯಾನಿಕ್ ರಿಯಾಕ್ಷನ್ಸ್ ಅಲ್ಲಿ ಸ್ಟ್ರಕ್ಚರ್ಸ್ ಏನಿರುತ್ತೆ ನೀವು ಬೇಗ 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 ಬಿಡ್ಸ್ಕೊಂಡು ಹೋಗ್ಬೇಕು. ದೇರ್ ಇಸ್ ನೋ ಮಚ್ ಟೈಮ್ ಬೈ ಡೂಯಿಂಗ್ ರೈಟಿಂಗ್ ಆಲ್ ದಿ ಆರ್ಗ್ಯಾನಿಕ್ ಸ್ಟ್ರಕ್ಚರ್ಸ್ ಓವರ್ ಹಿಯರ್. ಅಂಡ್ ಎಸ್, ಕ್ಲಿಯರ್ ಆಗಿ ಬರ್ತಿದೆ. ಈ ಒಂದು ನೀವು ಜನರಲ್ ಪೇಪರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಓಕೆನಾ, ದಿಸ್ ನೀಟ್ ಅಂಡ್ ಕ್ಲೀನ್. ಓಕೆನಾ, ವೆರಿ ನೀಟ್ ಅಂಡ್ ಕ್ಲೀನ್. ಓಕೆ, ಆಫ್ಟರ್ ಈಚ್ ಸೆಂಟೆನ್ಸ್ ಲೈಕ್ ಈ ನೋಡಿ ಒಂದೊಂದು ಪಾಯಿಂಟ್ ಆದ್ಮೇಲೂ ಸಹ ಒಂದೊಂದು ಲೈನ್ ಬಿಟ್ಟಿದ್ದಾರೆ, ಆಮೇಲೆ ಒಂದೊಂದು ಪಾಯಿಂಟ್ಗೂ ಸಹ ಇವ್ರು ಅಂಡರ್ಲೈನ್ ಮಾಡಿದ್ದಾರೆ. ಓಕೆನಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಲೈನ್ ಮಾಡೋದು ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಹೇಳ್ತೀನಿ, ಬೇಸಿಕಲಿ ಫಾರ್ ರೈಟಿಂಗ್ ಇಂಗ್ಲಿಷ್ ದೀಸ್ ಟೈಪ್ ಆಫ್ ಸಬ್ಜೆಕ್ಟ್ಸ್ ಅಂಡರ್ಲೈನಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಫೈನ್, ನೀವು ಪಾಯಿಂಟ್ಸ್ ಅಲ್ಲಿ ಬರ್ದೆ ಹೋಗಿ ನೀವು ಪ್ಯಾರಾಗ್ರಾಫ್ಸ್ ಅಲ್ಲಿ ಬರ್ದಿ ಅಂಡರ್ಲೈನ್ ಮಾಡಿದ್ರೆ, ಸೊ ಈಗ ಯಾವ್ದೇ ನೀವು ಪ್ಯಾರಾಗ್ರಾಫ್ ಒಂದು ಬರ್ದಿರ್ತೀರಾ ಅದ್ರ ನೀವು ಅಂಡರ್ಲೈನ್ ನೋಡಿ ತೋರಿಸ್ತೀನಿ. ಈ ಒಂದು ಪ್ಯಾರಾಗ್ರಾಫ್ ಆಯ್ತು. ಓಕೆನಾ, ಇಲ್ಲಿ ಇವರು ಅಂಡರ್ಲೈನ್ ಮಾಡಿದ್ದಾರೆ. ಓಕೆನಾ, ಸೊ ನೋಡಿ, ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆಪೋಸಿಟ್ ಟು ದಟ್ ಆಫ್ ಆಸ್ಮೋಸಿಸ್. ದಟ್ಸ್ ಇಟ್. ಡೈರೆಕ್ಷನ್ ಆಫ್ ಮೂವ್ಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇಸ್ ಆಪೋಸಿಟ್. ಇಷ್ಟಿದ್ರು ಸಾಕು, ಇದೊಂದು ಟಿಕ್ ಮಾಡಿ 2 marks ಕೊಟ್ಟಿದ್ದಾರೆ. ಫೈನ್, ಇಟ್ ಈಸ್ ಯೂಸ್ಡ್ ಇನ್ ಡಿಸಾಲಿನೇಷನ್ ಆಫ್ ಸಿ ವಾಟರ್. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನೀವು ಅಷ್ಟೇ ಈ ಡಿಸಾಲಿನೇಷನ್ ಆಫ್ ಸಿ ವಾಟರ್ ಅಂತ ಮೆನ್ಷನ್ ಮಾಡಿದ್ರು ಸಹ ನಿಮ್ಗೆ ಮಾರ್ಕ್ಸ್ ಸಿಗ್ತಿತ್ತು. ಅಂಡ್ ಅಂಡರ್ಲೈನಿಂಗ್ ನೀವು ಯಾವಾಗ ಮಾಡ್ಬೇಕಂದ್ರೆ ಲಾಸ್ಟ್ ಅಲ್ಲಿ 2 minutes ಇಟ್ಕೋಬಹುದು, ಅಥವಾ ನೀವು ಒಂದು ಪ್ರತಿ ಕ್ವಶನ್ ಆಗಿದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ ಇದರಲ್ಲಿ ಇದು ಒಂದು ವ್ಯಾಲಿಡ್ ಪಾಯಿಂಟ್ ಇದೆ. ನಿಮ್ ಒಂದು ಎಲ್ಲ ಆನ್ಸರ್ಸ್ ಅಲ್ಲೂ ಒಂದು ವ್ಯಾಲಿಡ್ ಪಾಯಿಂಟ್ ಇದ್ದೇ ಇರುತ್ತಲ್ವಾ, ಇಫ್ ಯು ಆರ್ ರೈಟಿಂಗ್ ಇನ್ ಇಂಗ್ಲಿಷ್ ಪಾರ್ಟ್ ಆರ್ ಅಂಡರ್ಲೈನ್ ದಟ್ ಪಾರ್ಟ್. ಅಂಡ್ ಎಸ್, ಮ್ಯಾಥ್ಸ್ ಮತ್ತೆ ಇಂಥ ಒಂದು ಫಾರ್ಮುಲಾಸ್ ಕಡೆ ಬಂದ್ರೆ ಯು ಹ್ಯಾವ್ ಟು ಬಾಕ್ಸ್ ಇಟ್. ನೀವು ಫಾರ್ಮುಲಾ ಬಾಕ್ಸ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ, ಎಸ್ ದಿಸ್ ಸ್ಟೂಡೆಂಟ್ ನೋಟ್ಸ್ ಎವ್ರಿಥಿಂಗ್. ಫಾರ್ಮುಲಾ ಗೊತ್ತಿದ್ರೆ ನೆಕ್ಸ್ಟ್ ಮುಂದೆ ಗೊತ್ತೇ ಇರುತ್ತೆ ಅಂತ ಅವರು ಮಾರ್ಕ್ಸ್ ಕೊಟ್ಬಿಡ್ತಾರೆ. ದಟ್ಸ್ ಇಟ್. ಈಗ ನೆಕ್ಸ್ಟ್ ನೋಡಿ, ರೈಟಿಂಗ್ ದಿ ಕೆಮಿಸ್ಟ್ರಿ ಸ್ಟ್ರಕ್ಚರ್ಸ್. ನಾನು ಹೇಳ್ದಂಗೆ ನೀವು ಆರ್ಗ್ಯಾನಿಕ್ ಇಲ್ಲಿ ನೋಡಿ ಅಂಡರ್ಲೈನ್ ಮಾಡಿದ್ದಾರೆ ಅಂಡ್ ಕ್ಲಿಯರ್ ಆಗಿ ಮಾಡಿದ್ದಾರೆ. ಎಸ್, ಲೆಟ್ ಮಿ ಗೋ ಥ್ರೂ ಮೋರ್ ಪೇಪರ್ಸ್ ಇಫ್ ಐ ಫೈಂಡ್ ಸಮಥಿಂಗ್ ಟೆಕ್ನಿಕ್. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ಸ್ಟ್ರಕ್ಚರಲ್ ರಾಂಗ್ ಆಗಿತ್ತು. ಬೇಸಿಕಲಿ ಇವ್ರಿಗೆ ಗೊತ್ತಾಗಿರತ್ತೆ, ಸೊ ದಿಸ್ ಸ್ಟ್ರಕ್ಚರ್ ಇಸ್ ರಾಂಗ್ ಆಗಿದೆ ಅಂತ ಇವ್ರಿಗೂ ಗೊತ್ತಾಗಿರುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ ಇವರು ವ್ಯಾಲ್ಯೂಟರ್ ರಾಂಗ್ ಮಾರ್ಕ್ ಹಾಕಿದ್ದಾರೆ. ಸೊ ಸ್ಟೂಡೆಂಟ್ಗೂ ಗೊತ್ತಾಗಿರುತ್ತೆ ದಿಸ್ ಸಮಥಿಂಗ್ ರಾಂಗ್ ಇನ್ ದಿಸ್. ಸೊ ಅವ್ರು ಸ್ಕ್ರಾಚ್ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಸ್ಕ್ರಾಚ್ ಮಾಡಕ್ ಟೈಮ್ ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಇಸ್ ನೋ ಟೈಮ್ ಆಫ್ ಡೂಯಿಂಗ್ ಸ್ಕ್ರಾಚಸ್. ಇಷ್ಟು ಹೇಳಿದ್ರು ಸಾಕು, ದಟ್ ಈಸ್ ವೆಲ್ ಅಂಡ್ ಗುಡ್. ಓಕೆನಾ, ಡೋಂಟ್ ಕ್ರಿಯೇಟ್ ಸಮ್ ಮೆಸ್ಸಿ ಓವರ್ ದೇರ್ ಸೊ ದಟ್ ವ್ಯಾಲ್ಯೂಟರ್ಸ್ ಲೈಕ್ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೂ. ಆಮೇಲೆ ತುಂಬಾ ಲೈಕ್ ಯುನೋ ನೆಗೆಟಿವ್ ಎನ್ವಿರಾನ್ಮೆಂಟ್ ಕಡೆ ಹೋಗುತ್ತೆ. ಯಾಕಂದ್ರೆ ವ್ಯಾಲ್ಯೂಟರ್ಸ್ಗೂ ಸಹ ತುಂಬಾ ಲೈಕ್ ಪೇಪರ್ಸ್ ಕರೆಕ್ಷನ್ ಮಾಡೋದಿರುತ್ತೆ. ಆಮೇಲೆ ನೀವು ಅಂತದ್ದು ಈ ತರ ಸ್ಕ್ರಾಚಸ್ ಎಲ್ಲ ಮಾಡ್ತಾ ಹೋದ್ರೆ ಲೈಕ್ ಇಟ್ ಕ್ರಿಯೇಟ್ಸ್ ಅ ನೆಗೆಟಿವ್ ಎನ್ವಿರಾನ್ಮೆಂಟ್. ಎಸ್, ಮೂವಿಂಗ್ ಆನ್, ಲೈಕ್ ಎಸ್, ದೀಸ್ ಕೈಂಡ್ ಆಫ್ ಡಿರೈವೇಶನ್ಸ್ ಅಟ್ ದಿ ಎಂಡ್ ಫೈನಲಿ ಬಾಕ್ಸ್ ಆಗೋದು. ಆಮೇಲೆ ಬಾಕ್ಸ್ ಆಗಿ ಎಸ್, ದಿಸ್ ಇಸ್ ಐ ವಾಂಟೆಡ್ ಟು ಸೇ ಯು ಆಲ್ ಗೈಸ್ ಇಸ್ ಸಿ, ಈವನ್ ಫಾರ್ಮುಲಾ ಬರ್ದಾದ್ಮೇಲೆ ಇದಷ್ಟೇ ಅಲ್ಲ, ಫಾರ್ಮುಲಾ ಅಲ್ಲಿ ಇರ್ತಕ್ಕಂಥ ನೀವು ಬಾಕ್ಸ್ ಹಾಕಿರ್ತೀರಲ್ವಾ, ಅದ್ರ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಈ ಒಂದು ಟರ್ಮ್ಸ್ ಇರುತ್ತಲ್ವಾ, ಇವೆಲ್ಲ ಏನು. ಸೊ ನೋಡಿ, ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಆರ್ ನಾಟ್, ಆರ್ ಆರ್ ಇಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಟ್ ಟೈಮ್ ಟಿ. ಓಕೆನಾ, ನೀವು ಇಲ್ಲಿ ಫಾರ್ಮುಲಾ ಏನ್ ಯೂಸ್ ಮಾಡಿದಿರಲ್ವಾ ಇವೆಲ್ಲ ವೇರಿಯೇಬಲ್ಸ್, ಸೊ ಇದರದೆಲ್ಲ ನೀವು ಏನ್ ಡೆಫಿನೇಷನ್ ಕೊಡ್ತೀರಾ ಅದನ್ನೆಲ್ಲ ಕರೆಕ್ಟ್ ಆಗಿ ಬರಿಬೇಕು. ಬರ್ದ್ರೆ ಮಾತ್ರ ಫುಲ್ ಮಾರ್ಕ್ಸ್. ಫೈನ್, ಅಂಡ್ ಲೆಟ್ಸ್ ಮೂವಿಂಗ್ ಆನ್ ಟು ದಿ ಪ್ರಾಬ್ಲಮ್ಸ್ ಪಾರ್ಟ್. ಎಸ್ ನೋಡಿ, ಇಲ್ಲಿ ಇವ್ರು ರೌಂಡ್ ಆಫ್ ಮಾಡಿದ್ದಾರೆ. ಸೊ ಸಮಥಿಂಗ್ ಇಸ್ ರಾಂಗ್ ಓವರ್ ದೇ. ಅಂಡ್ ಬೇಸಿಕಲಿ ಕೇಳ್ತಿದ್ರು, ಯು ಕ್ಯಾನ್ ಲೈಕ್ ಡೂ ಆಲ್ ದೀಸ್ ಥಿಂಗ್ಸ್ ಇನ್ ದಿ ಔಟ್ ಆಫ್ ದಿಸ್ ಮಾರ್ಜಿನ್, ದೇರ್ ಇಸ್ ನೋ ಪ್ರಾಬ್ಲಮ್. ಓಕೆನಾ, ಅಂಡ್ ಎಸ್ ಇಲ್ಲಿ ನೋಡಿ ಎಕ್ಸ್ಟ್ರಾ ಅಂತ ಬರ್ತಿದ್ದಾರೆ. ಸೊ ಇಫ್ ಯು ಹ್ಯಾವ್ ಮೋರ್ ಟೈಮ್, ಇ ಅಂದ್ರೆ ಎಕ್ಸ್ಟ್ರಾ, ಸೊ 1 marks ಇಸ್ ಎಕ್ಸ್ಟ್ರಾ ಫಾರ್ ದೀಸ್ ಸ್ಟೂಡೆಂಟ್. ಸೊ ದಿಸ್ ಕ್ವಶನ್ ಗೆ ಎಕ್ಸ್ಟ್ರಾ ಯಾಕೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂದ್ರೆ, ಇವ್ರು ಫಸ್ಟ್ ಬರೆದಿರ್ತಾರೆ ಈ ಪಾರ್ಟ್ ಅಲ್ಲಿ ಆಗಿರ್ತಕ್ಕಂಥ ಆಪ್ಷನಲ್ ಇರ್ತಕ್ಕಂಥ ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇವ್ರು ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಓಕೆ ಇಫ್ ಯು ಆರ್ ರೈಟಿಂಗ್ ಇಟ್ ಇನ್ ದ ಎಕ್ಸ್ಟ್ರಾ ಪಾರ್ಟ್. ನಿಮ್ಮ ಹತ್ರ ಟೈಮ್ ನೀವು ಎಕ್ಸ್ಟ್ರಾ ಬರಿಬಹುದು, ಬಟ್ ನಿಮ್ಗೆ ಯಾವ್ದು 100% ಆನ್ಸರ್ ಗೊತ್ತು ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡಕ್ ಹೋಗಿ. ಅಟ್ ದ ಲಾಸ್ಟ್ ನೀವು ಎಕ್ಸ್ಟ್ರಾ ಬರಿಬಹುದು. ನೋಡಿ, ಅಟ್ ದ ಲಾಸ್ಟ್ ಟೈಮ್ ಇತ್ತು, ಮತ್ತೆ ಪಾರ್ಟ್ ಏದು ಮತ್ತೆ ಡಯಾಗ್ರಾಮ್ ಬಿಡಿಸಿ ಬರ್ತಿದ್ದಾರೆ. ಸೊ ಇದಕ್ಕೋಸ್ಕರ 1 marks ಅಂತ ಅಲಾಟ್ ಮಾಡಿ ಎಕ್ಸ್ಟ್ರಾ ಅಂತ ಬರ್ತಿದ್ದಾರೆ, ಬಿಕಾಸ್ ಇವ್ರು ಆಲ್ರೆಡಿ ಬಿಗಿನಿಂಗ್ ಅಲ್ಲೇ ಬರ್ತಿದ್ರು. ಫ್ಯೂ ಪಾಯಿಂಟ್ಸ್ ಮತ್ತೆ ರಿಕಾಲ್ ಮಾಡ್ಕೊಳ್ಳೋಣ. ಫಸ್ಟ್ ಈಸ್ ರೈಟಿಂಗ್ ಅ ಕ್ವಶನ್ ನಂಬರ್ ಕ್ಲಿಯರ್ ಆಗಿ ನೀವು ಮೆನ್ಷನ್ ಮಾಡಬೇಕು. ಅಂಡ್ ಸಬ್ ಕ್ವಶನ್ ಇದ್ರೆ ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಈಸ್ leaving space after every answer is very important. Next point is underlining the valid points. ನಿಮ್ಮ ಹತ್ರ ಏನಾದ್ರು valid points ಇಲ್ಲಿ ನೋಡಿ, non superimposable, this is the valid point. So ಇವರು ಇದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಎಸ್, ದಿಸ್ ಇಸ್ ಗುಡ್. 4 different atoms, so this is good. ಲೈಕ್ ವ್ಯಾಲಿಡ್ ಪಾಯಿಂಟ್ಸ್ ನೀವು ಅಂಡರ್ಲೈನ್ ಮಾಡಿದ್ರೆ ದಟ್ ಈಸ್ ಮೋಸ್ಟ್ ಪಾಸಿಟಿವ್. ಅಂಡ್ ಇಲ್ಲಿ ನೋಡಿ, ಫಾರ್ಮುಲಾ ಅಲ್ಲಿ ನೀವು ಬಾಕ್ಸ್ ಹಾಕಿ, ಯಾವುದೇ ಒಂದು ಫಾರ್ಮುಲಾ ನೀವು ಬಾಕ್ಸ್ ಹಾಕಿ ಬರ್ದ್ರೆ ಅದ್ರಲ್ಲಿ ಇರ್ತಕ್ಕಂಥ ಟರ್ಮ್ಸ್ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ನೋಡಿ, x/m is rate of extent of adsorption. and next ಇಲ್ಲಿ ನೋಡಿ, p is pressure applied. these types ಈ ಟರ್ಮ್ಸ್ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು. ಅಂಡ್ ಇಲ್ಲಿ ನೋಡ್ತಾ ಹೋಗಿ. ಅಂಡ್ ಇಲ್ಲಿ ನೋಡಿ, ಅಂಡರ್ಲೈನ್ ನಾನು ನಿಮ್ಗೆ ಏನು ಹೇಳಿದೆ. ಅಂಡ್ ಪಾರ್ಟ್ ನ ಮೆನ್ಷನ್ ಮಾಡೋದು ನೀವು ಮರ್ತೋಗ್ಬೇಡಿ.
Okay, it's okay, well and good if you mention the parts, and if you forget also, no worry, but ನೀವು ಕ್ವಶನ್ ನಂಬರ್ನ ಇವತ್ತು ಮರೀದೇ ಹೋಗಬಾರ್ದು. ಲೈಕ್ ಯು ಹ್ಯಾವ್ ಟು ಮೆನ್ಷನ್ ಇಟ್. ಯಾವುದೇ ಆನ್ಸರ್ ಬರೆಯುವಾಗ ಕ್ವಶನ್ ನಂಬರ್ನ ನೀವು ಮೆನ್ಷನ್ ಮಾಡಲೇಬೇಕು. ಸೊ ಎಸ್, ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ದೀಸ್ ಕೈಂಡ್ ಆಫ್ ಕಾಮನ್ ಮಿಸ್ಟೇಕ್ಸ್ ದಟ್ ಯೂಶಲಿ ಸ್ಟೂಡೆಂಟ್ಸ್ ಡೂ. ಅಂಡ್ ಎಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.